ಮರ್ತಿದ್ ಸಿಕ್ತ ಓ ಜೋಪಾನ್ವಾಗ ಪಾಕೆಟ್ ಅಲ್ಲಿ ಇಟ್ಕೊಂಡಿದ್ದ ಅಣ್ಣ ಜೋಬಲ್ಲಿ ಇಟ್ಕೊಬೇಕಾಗಿರೋದನ್ನ ಕೆನ್ನೆ ಮೇಲೆ ಇಟ್ಕೊಂಡ್ಬಿಟ್ಟಿದೀಯಾ ಕೆನ್ನೆ ಮೇಲೆ ನನ್ನ ಲಿಪ್ಸ್ಟಿಕ್ ಮಾರ್ಕ್ ಅಂಟ್ಕೊಂಡ್ಬಿಟ್ಟಿದೆ ನೋಡ್ಕೊಳ್ಳಿಲ್ಲ ಸಾರಿ ಸಾರಿ ಅಣ್ಣ ಆ ಕಡೆ ಕೆನ್ನೆ ಅಲ್ಲ ಈ ಕಡೆ ಕೆನ್ನೆ ಗುರ್ಕೆ ಬಾರ್ಲ ಹೋಗು ಅದ್ಕೆ ನಾಚ್ಕೊಳ್ಳೋದು ಮುಗ್ದಿದ್ರೆ ಅಂಗಡಿಗೆ ಹೋಗುಮ ಹೋಗೋಣ 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 ಅಂಗಡಿ ಬೀಗ ತಕೊಂಬರ್ತೀನಿ ಏನೇ ಮಾಡಿದ್ರು ನನ್ನ ಮಗನ್ ಬಿಡೋದೇ ಇಲ್ಲ ಅಂತಳಲ್ಲ ಅವ್ರಿಬ್ರು ಪಕ್ಕದಲ್ಲಿ ಮಲ್ಕೋಬಾರ್ದು ಅಂತ ಅದ್ ಏನೇನೆಲ್ಲ ಮಾಡ್ತೀನಿ ಆದ್ರೆ ಇವಳು ಹೋಗಿ ಹೋಗಿ ಅವನ ಪಕ್ಕಕ್ಕೆ ಮಲ್ಕೋತಾಳೆ ಮಗಾಗೀಗ ಆಗ್ಬಿಟ್ರೆ ಪಿಂಕಿಗೆ ಏನಂತ ಉತ್ತರ ಕೊಡೋದು ಇವಳೇನ್ ಮತ್ತೆ ಇಲ್ಲಿಗೆ ಬರ್ತಾವಳೆ ಊಟಕ್ಕಿಕ್ಕು ಅಂತಾಳೇನೋ ಯಾಕೆ ಬೇಕಾಮೇಲೆ ಬಾಲ ಹಿಡ್ದು ಯಜ್ಞ ಎತ್ ಬಿಸಾಕ್ದಂಗೆ ನಾನು ಬಿಸಾಕ್ಬಿಟ್ಟಾಳು ಕೇಳ್ದಾಗ ಅನ್ನಕ್ಕೆ ಇಟ್ಕೊಡ್ತೀನಿ ಅಷ್ಟೇ. ಅತ್ತೆ ನಾನ್ ಸೀನನ್ ಪಕ್ಕ ಮಲ್ಕೊಂಡ್ರೆ ನಿಮ್ಗೇನ್ ಸಮಸ್ಯೆ? ಪ್ರಶ್ನೆ ಕೇಳಂಗ ಆಗ್ಬಿಟ್ಲು. ಇಷ್ಟ ದಿನ ಇಲಿ ಮರಿಯಂಗಿದ್ದೆ, ಈಗ ಊಟಕ್ಕಿಟ್ಟು ತುತ್ತಿಕ್ಕಿದ ತಕ್ಷಣ ಸದ್ರ ಮಾಡ್ಕೊಂಡಿದ್ಯಾ? ಅದೇ ಈ ಹತ್ರ ಸದ್ರ ಅಲ್ಲ ಇದ್ರೆ ನಿಮ್ಗೇನ್ ಪ್ರಾಬ್ಲಮ್ ಅಂತ. ಓಹೋ ಅತ್ತೆ ಅಂತ ಅತ್ತೆ ಯಾವಳ ಅತ್ತೆ? ಹಂಗ್ ಕರಿಬೇಡ ಅಂತ ಹೇಳಿಲ್ಲ ನಿನ್ಗೆ? ತಲೆ ತಿನ್ಬೇಡ ಸುಮ್ನೆ ಹೋಗು. ನಾವು ದೇವ್ರು ದಿಂಡ್ರು ಭಯ ಭಕ್ತಿ ಅಂತ ಇರೋ ಹೊತ್ತಿಗೆ ತಟ್ಟೆಗೆ ಅನ್ನಕ್ಕಿಟ್ಟು ತುತ್ತಿಟ್ಟಿದೀನಿ. ಅದಕ್ಕೆ ಏನೋ ಲೀಲಾ ಸದ್ರ ಬಿಟ್ಟವಳೆ ಅಂತ ಅನ್ಕೋಬೇಡ. ಈಗೇನು ಊಟಕ್ಕೆ ತಾನೆ ಇಡ್ತೀನಿ ಬಾ, ಗುರಾಯಿಸೋದೆಲ್ಲ ಇಟ್ಕೋಬೇಡ. ನಾನು ಗುರಾಯಿಸ್ತಾ ಇಲ್ಲ, ನೋಡ್ತಾ ಇದ್ದೀನಿ. ಅಲ್ಲ ಕಣೆ, ಮೊದ್ಲೆಲ್ಲ ಕುನ್ನಿ ಮರಿಯಂಗಿದ್ದೆ, ಈಗ ಇದ್ಕಿದಂಗೆ ಬಾರಿ ಆಡ್ತೀಯಲ್ಲ ನೀನು. ಅಯ್ಯೋ ನಾನು ಹೇಳಿಲ್ವಾ ಅತ್ತೆ, ನಂಗೆ ಹಸುವಾದ್ರೆ ನಾನು ಸ್ವಲ್ಪ ಹಿಂಗೆ ಕೋಪ ಹಸು ಎಲ್ಲ ಒಟ್ಟೊಟ್ಟಿಗೆ ಬರುತ್ತೆ. ನೀವೇನಾದ್ರೂ ನಂಗೆ ಊಟಕ್ಕೆ ಹಾಕ್ತಾ ಇದ್ರೆ ಒಳ್ಳೆ ಬೆಕ್ಕಿನ ಮರಿತರ ಇರ್ತೀನಿ, ಇಲ್ಲ ಅಂದ್ರೆ ಸ್ವಲ್ಪ ತಿಕ್ಲೆ ಇರತ್ತೆ ನಂಗೆ. ನೋಡು ಬಾರಿ ಆಡ್ತಿದ್ಯಾ, ನೆನ್ನೆ ಏನೋ ಪಾಪ ಅಂತ ಬಿಟ್ಟಿದ್ದೀನಿ, ಇವತ್ತು ಹಂಗೆ ಆಡಿರೆ ಸುಮ್ಮನೆ ಬಿಡಕ್ಕಿಲ್ಲ. ಅತ್ತೆ ನಾನು ಕೇಳ್ತಾನೇ ಇದ್ದೀನಿ, ನನ್ನ ನಿಮ್ಮ ಮಧ್ಯೆ ಯಾವುದೇ ತರದ ಸಮಸ್ಯೆ ಇಲ್ಲ. ಫಸ್ಟ್ ಟೈಮ್ ಮಾವ ಇಲ್ಲದೆ ಅಂಗಡಿಲಿ ವ್ಯಾಪಾರ ಮಾಡಕ್ ಬಂದಿದ್ದೀವಿ. ಮಾವ ವಾಪಸ್ ಬಂದು ಎಷ್ಟು ಕಲೆಕ್ಷನ್ ಆಯ್ತು ಅಂತ ಕೇಳಿದಾಗ ನಾವು ಕೊಡೋ ಉತ್ತರದಿಂದ ಮಾವಂಗೆ ತುಂಬಾ ಖುಷಿ ಆಗ್ಬೇಕು. ನನಗಂತೂ ಈ ವ್ಯಾಪಾರ ಎಲ್ಲ ಬರೋದೇ ಇಲ್ಲ, ಆದ್ರೆ ಎಲ್ಲೂ ಏನೂ ತಪ್ಪಾಗ್ದಲೆ ಎಲ್ಲ ಈಸಿಯಾಗಿ ಹೋಗೋ ಥರ ನೋಡ್ಕೊಳಮ್ಮ. ಇವತ್ತು ನನ್ನ ಜೊತೆ ನಿಂತ್ಕೊಂಡು ಅಂಗಡಿ ವ್ಯಾಪಾರನೆಲ್ಲ ನೀನೇ ನಡೆಸ್ಕೊಡ್ಬೇಕು. ಏನ್ ರಾಣಿ ಹಾಗೆ ನೋಡ್ತಿದ್ಯಾ? ಅದಕ್ಕೆ ಯಾಕೆ ನೀನು ಹಿಂಗೆ ಅಂದ್ರೆ ಹಿಂಗೆ ಆಟೊಂದು ಓದಿದ್ಯಾ, ಚೂರು ಅಹಂಕಾರ ಇಲ್ಲ, ಏಟ್ ಮುದ್ದಾಗಿದ್ಯಾ, ಚೂರು ಜಂಬ ಇಲ್ಲ. ಆಟೊಂದು ದೊಡ್ಡ ಮನೆಯಿಂದ ಬಂದ್ರೂ ಚೂರು ಗರ್ವನೇ ತೋರ್ಸಕ್ಕಿಲ್ಲ. ಯಾರೇ ಬಂದ್ರೂ ಅವ್ರ ಜೊತೆ ಅವ್ರಾಗೆ ಇದ್ಬಿಡ್ತೀಯಲ್ಲ, ಅದು ಹೆಂಗೆ ಅದಕ್ಕೆ ಇದೆಲ್ಲ ಸಾಧ್ಯ? ರಾಣಿ, ನಾವು ಎಷ್ಟೇ ಬುದ್ಧಿವಂತರಾಗಿದ್ರು ಆ ಬುದ್ಧಿನ ನಾವು ಒಳ್ಳೆತನಕ್ಕೆ ಬಳಸ್ಕೋತೀವ ಕೆಟ್ಟದಕ್ಕೆ ಬಳಸ್ಕೊಳ್ತೀವ ಅನ್ನೋದು ಮುಖ್ಯ. ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅನ್ನೋದಕ್ಕಿಂತ ನಾವು ಆ ದುಡ್ಡನ್ನ ಹೆಂಗೆ ದುಡ್ದಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ನಾವು ಎಷ್ಟು ಚೆನ್ನಾಗಿದ್ದೀವಿ ಅನ್ನೋದಕ್ಕಿಂತ ನಾವು ಇನ್ನೊಬ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಒಟ್ಟಿನಲ್ಲಿ ಈ ಆಸ್ತಿ ಅಂತಸ್ತು ಅಂದ ಚಂದ ಇದೆಲ್ಲದಕ್ಕಿಂತ ಗುಣ ತುಂಬ ಮುಖ್ಯ. ಇದೆಲ್ಲ ಕಾಲಕ್ಕೆ ತಕ್ಕಂಗೆ ಕರ್ಗ ಹೋಗುತ್ತೆ, ಆದರೆ ಗುಣ ಶಾಶ್ವತವಾಗಿರುತ್ತೆ. ಕೆಲವರಿಗೆ ವಿದ್ಯೆ ಬುದ್ಧಿ ಏನೂ ಇರಲ್ಲ, ಆದರೆ ಮನಸ್ಸಲ್ಲಿ ಚಿನ್ನದಂಥ ಗುಣ ಇರುತ್ತೆ. ಜಗತ್ ನಮ್ಮನ್ನ ಹೇಗೆ ನೋಡ್ತಿದೆ ಅನ್ನೋದಕ್ಕಿಂತ ನಾವು ಜಗತ್ನ ಹೇಗೆ ನೋಡ್ತಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಇದೆ ಸುಖವಾದ ಜೀವನಕ್ಕೆ ಸುಲಭವಾದ ಸೂತ್ರ. ಮನೆ ಸೊಸೆಯಾಗಿ ಬರ್ಬೇಕಾದವಳು ತೆಳ್ಳಗೆ ಬೆಳ್ಳಗೆ ಲಂಡನ್ ರಾಣಿ ತರ ಇರ್ಬೇಕು ಅಂತ ಕನ್ಸು ಕಟ್ಕೊಂಡಿದ್ದೆ. ಆದ್ರೆ ಅವನಲ್ಲ, ನನ್ ಗಂಡ
ಇದ್ಕಿದ್ದಂಗೆ ಸೀನನ್ ಕೈಯಲ್ಲಿ ನಿನ್ ಕೊರಳಿಗೆ ತಾಳಿ ಕಟ್ಟಿಸ್ಬಿಟ್ಟ. ಅಷ್ಟು ಜನ ಇದ್ರು, ನನ್ ಗಂಡಂಗೆ ಸಿಟ್ಟಿತ್ತು. ಅದ್ಕೆಯ ಬಾಯಿ ಮುಚ್ಕೊಂಡು ಸುಮ್ನಿದ್ದೆ. ನಾನ್ ಸತ್ರು ನಿನ್ನೊಂದು ಸೊಸೆ ಅಂತ ಒಪ್ಕೊಳ್ಳಲ್ಲ ಕಣೆ. ಇಷ್ಟು ದಿನ ಈ ಲೀಲಾ ಯಾಕೆ ಹಿಂಗ್ ಆಡ್ತಾವಳೆ ಅಂತ ನಿಂಗೆ ಅನ್ಸಿರ್ಬೇಕು ಅಲ್ವಾ? ಅದಕ್ಕೆ ಇದೇ ಕಾರಣ ಕಣೆ. ನಿನ್ನಂತ ಡುಂಬಿನ ನಾನು ಹೆಂಗೆ ಸೊಸೆ ಅಂತ ಒಪ್ಕೊಳ್ಳಿ? ನಿನ್ನು ಸೀನನ್ನು ಜೊತೆಲಿ ನಿಲ್ಸಿದ್ರೆ ಜೋಡಿ ಅಂತಾರ ಜನ. ಆಕಳ ಚಪ್ಲಿಗೆನೆ ಜೋಡಿ ಚೆನ್ನಾಗಿರ್ಲಿ ಅಂತ ನೋಡ್ತೀವಿ, ಅಂತದ್ರಲ್ಲಿ ಕಟ್ಕಳ ಹೆಂಡತಿ ಚೆನ್ನಾಗಿರ್ಬಾರ್ದ? ನೀನ್ ಅದೇನೇ ಆಗಿರು, ಅದೆಷ್ಟೇ ಒಳ್ಳೆತನ ತೋರ್ಸು, ನಾನು ನಿನ್ನ ಸೊಸೆ ಅಂತ ಒಪ್ಕೊಳಕ್ ಆಗಕ್ಕಿಲ್ಲ. ನನ್ನ ಮಗ ನಿನ್ನ ಹೆಂಡತಿ ಅಂತ ಒಪ್ಕೊಳಕ್ ಆಗಕ್ಕಿಲ್ಲ. ಇದೇ ಸತ್ಯ ಸತ್ಯ ಸತ್ಯ. ಏನಾರ ಈ ವಿಷಯನೆಲ್ಲ ನಿಮ್ಮ ಮಾವಂತ ಹೇಳಿದ್ರೆ ಉಸಿರು ತೆಗೆದು ಬಿಡ್ತೀನಿ.